ಗಜಾನನ ಮಹಾರಾಜ್ ಶ್ರೀ ಗಜಾನನ ಮಹಾರಾಜ್ ಕಿ ಜೈ. ಇದು ನಮ್ಮ ಗಜಪಡೆ ಯುವ ಬಳಗ ಅಂತಂದು ಈಶ್ವರನಗರ ಗಣೇಶ್ ಕಾಲನಿ ಹಿರಿದೇವಕಪುರದಲ್ಲಿ ಬರ್ತದೆ. ಇದು ನಾವು ಸತತ 3ನೇ ವರ್ಷ ಈ ಪ್ರಯತ್ನ ಮಾಡಕತ್ತೀವಿ. ನಮ್ಮ ಯಾರು ಇದಕ್ಕೆ ಆರ್ಟಿಸ್ಟ್ ಇಲ್ಲ, ಯಾರು ಇಲ್ಲ, ಗಜಪಡೆ ಯುವ ಬಳಗದವರೇ ಏನಂತಲ್ಲ ಇದೆಲ್ಲ ಮಾಡಿದ್ದೆ. ಇದನ್ನು ನಾವು ಹೋದ ವರ್ಷ ಈ ಕಾನ್ಸೆಪ್ಟ್ ಮಾಡಿದ್ದು ಹೋದ ವರ್ಷ. ಈಗ ನಾವು ಗಣಪತಿ ಕೂಡಿಸಿದ್ವಲ್ಲ, ಅವಾಗ ಈ ಕಾನ್ಸೆಪ್ಟ್ ನಾವು ಎಲ್ಲ ಯುವಕ ಮಂಡಲದವ್ರು ಕೂಡಿ ನಾವೆಲ್ಲ ಯೋಚನೆ ಮಾಡಿ ಇದೇ ಥರ ಗಣಪತಿ ಮಾಡ್ಬೇಕಂತ ಹೇಳಿ 1ನೇ ದಿನ ಏನು ಕೂಡಿಸಿದ್ವು, 2ನೇ ದಿನ ಆರ್ಡರ್ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಏನು ಯಾರು ತಯಾರು ಮಾಡ್ತಾರಲ್ಲ ಅವರಿಗೆ ಕೊಟ್ವಿ. ಅವರು ಸಹ ಒಳ್ಳೆ ರೀತಿಯಿಂದ ಮೂರ್ತಿ ತಯಾರು ಮಾಡಿದರು. ಮತ್ತು ಹೊಳ್ಳಿ ನಾವು ಎಲ್ಲರೂ ಯುವಕರು ಕೂಡಿ 1 ತಿಂಗಳಿಂದ ಸತತ 1 ತಿಂಗಳಿಂದ ಇದನ್ನು ಕಾನ್ಸೆಪ್ಟ್ ರೆಡಿ ಮಾಡಬೇಕಂತ ನಾವು ಮಾಡಿದ್ವಿ. 1ನೇಕ್ಕೆ ಏನು ಮಾಡಿದ್ವಿ, ಇದನ್ನು ಗುಹೆ ಮಾಡಬೇಕಂತ ಮಾಡಿದ್ವಿ. ಗುಹೆಗೆ ಜಂಗಲ್ಗೆ ಸಟ್ ಆಗೋದಿಲ್ಲ. ಅದಕ್ಕೆ ಏನು ಮಾಡೋದು ಅಂದಾಗ ಗುಡ್ಡ ಮಾಡೋದು. ಗುಡ್ಡ ಮಾಡಿದರೆ ನ್ಯಾಚುರಲ್ ಆಗಿ ಜಂಗಲ್ ಒಳಗೆ ಬಂದು ಈ ಥರ ಗಣಪತಿ ದರ್ಶನ ಮಾಡಿದ್ರೆ ಡೈರೆಕ್ಟ್ ಹೋದ್ರೆ ಸಟ್ ಆಗೋದಿಲ್ಲ ಅಂತಂದು ವೇದಿಕೆ ಮುಂಭಾಗ ವೇದಿಕೆ ಹಿಂಭಾಗ ಅಂದರೆ 2 ಸ್ಟೆಪ್ ಮಾಡಿದ್ವಿ. ಇದನ್ನು ಡೈರೆಕ್ಟ್ ದರ್ಶನ ಕೊಟ್ಟರೆ ಸಟ್ ಆಗೋದಿಲ್ಲ ಅಂತ ಈ ಥರ ಮಾಡಿ ನಾವೇನು ಮಾಡಿದ್ವಿ, ಒಂದೆಲ್ಲ ಯುವಕರು ಕೂಡಿ ಇದನ್ನು ಮಾಡಿ ಒಂದು 15 ದಿನ ಅದಕ್ಕೆ ಟೈಮ್ ಕೊಟ್ವಿ. 15 ದಿನ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಕೊಟ್ಟು 1 ತಿಂಗಳಿಂದ ಮಾಡಿದ್ವಿ. ಹಾಗೆ ಇದನ್ನು ನಾವು ಇದಕ್ಕೆ ಕಣ್ಣಿನ ಒಂದು ಬಂತಲ್ಲ, ರೋಬೋಟಿಕ್ ಇಂಜಿನಿಯರ್ ಹುಡುಕ್ಬೇಕು. ರೋಬೋಟಿಕ್ ಇಂಜಿನಿಯರ್ ಅಂತ ಬಂದಾಗ ನಮ್ಮ ಒಬ್ಬರು ಯುವಕ ನಮ್ಮ ಬಳಗದವರು ಯುವಕರಿದೆ. ಬಟ್ ಅವರ ಕಂಪ್ನಿ ವರ್ಕಿಂದ ಅಮೇರಿಕಾಕ್ಕೆ ಹೋಗಿದ್ರು. ಅವರಿಗೆ ಕರೆಸೋದು ನಮಗೆ ಭಾಳ ತೊಂದರೆ ಬಂತು. ಆದರೆ ಅವ್ರ ಕಂಪ್ನಿಯವರು ಏನಂದರೆ ಕಳಿಸ್ಕೊಡ್ತೀವಿ, ಆದರೆ ಬರೋ ಖರ್ಚು ನೀವೇ ಕೊಡಬೇಕು. ನಾವು ಅವ್ರು ಬರೋ ಖರ್ಚು 50,000 ರೂಪಾಯಿ ಆದರೂ ಸಹ ಆತಂತ ಒಪ್ಪಿಕೊಂಡು ನಮ್ಮ ಎಲ್ಲ ಯುವಕರದವ್ರಿಗೆ ಮಾತಾಡಿ 50,000 ರೂಪಾಯಿ ಖರ್ಚು ಕೊಡ್ತೀವಿ. ಮತ್ತು ರೋಬೋಟಿಕ್ ಇಂಜಿನಿಯರ್ದು ಅವ್ರು ಬಂದು ಅವ್ರು ₹1 ತೊಗೊಳಾರ್ದ ಅದೇನು ಐಟಮ್ ಅದ ಅವ್ರು ರೊಕ್ಕ ಕೊಟ್ಟು ಅದು 25,000 ರೂಪಾಯಿ ಅದೆಲ್ಲ ಅಷ್ಟೇ. ಅವ್ರು ₹1 ತೊಗೊಳಲ್ಲ ಪಾಪ. ಅಲ್ಲಿನ ಬಂದಾಗ ಅವರು ಭಾಳ ಸಹಕಾರ ಕೊಟ್ಟರು. ಹಾಗೆಯೇ ವಿಶಾಲ್ ಬ್ಯಾಳಿ ಅಂತಂದು ಅವ್ರು ಮೂರ್ತಿ ತಯಾರಕರು. ಅವರು ಸಹ ಯುಗಾದಿ ಪಾಡ್ಯೆಯಿಂದ ಈ ಗಣಪತಿ ತಯಾರು ಮಾಡ್ತಾ ಇದ್ದಾರೆ. ಅವರು ಒಂದೇನಲ್ಲ ಎರಡು ಸತತ ಒಂದು 4-5 ತಿಂಗಳು ಈ ಗಣಪತಿ ತಯಾರು ಮಾಡ್ಕೊಂಡು ಪರಿಶ್ರಮ ಪಟ್ಟಾರ. ಈ ರೋಬೋಟಿಕ್ ಇಂಜಿನಿಯರ್ ಮಹಂತೇಶ್ ಬಾಳಿ ಮತ್ತು ವಿಶಾಲ್ ಬ್ಯಾಳಿ ಹಾಗೂ ಗಜಪಡೆ ಯುವ ಭಾಗದ ಹುಡುಗರು ಹಾಗೂ ಇದಕ್ಕೆ 15ರಿಂದ 20 ದಿನ ನಮ್ಮ ಪನಸೆ ಫ್ಯಾಮಿಲಿ ಅಂತ ಯುವಕರಿದ್ದಾರೆ. ಒಂದು ಮನೆಯಲ್ಲೇ ಒಂದು 7-8 ಜನ ಇದ್ದಾರೆ. ಅವರು ಸಹ ಇದಕ್ಕೆ ಎಷ್ಟು ದುಡ್ದಾರ ಅಂದರೆ ಮುಂಜಾನೆ 10 ಗಂಟೆ ಆದರೆ ಫೋನ್ ಮಾಡ್ತಿದ್ರು ಅವ್ರು, ಅಣ್ಣ ಎಲ್ಲದಿರಿ ಬರ್ರಿ ಲಘು ಚಲೋ ಮಾಡೋಣ. ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಅಲ್ಲಿ ಮಠ ನಿಂತ ಈ ಗಣಪತಿದ ಸ್ಟೇಜ್ ಡೆಕೋರೇಷನ್ ಆಗಲಿ ಮತ್ತು ಒಳ್ಳೆ ಆ ಪನಸೆ ಫ್ಯಾಮಿಲಿಯವರೇ ಗಣಪತಿ ಮೂರ್ತಿ ನಮಗೆ ಕೊಡಿಸಿದ್ದಾರೆ. ಸತತ 2ನೇ ವರ್ಷ ಆಯ್ತು. ಮಂಜುನಾಥ್ ಪನಸೆ ಮತ್ತು ಸಂಜು ಪನಸೆ ಅಂತ ಅಣ್ಣ ತಮ್ಮ ಅವರು ಏನೈತಲ್ಲ ಈ ಮೂರ್ತಿ 2 ವರ್ಷ ಕೊಡ್ಸಕತ್ತು. ಹಾಗೆ ಇದು ನಮ್ಮ ಅಲಂಕಾರ ಮಾಡೋಕ್ಕೆ ಅವ್ರ ಫ್ಯಾಮಿಲಿಯವ್ರು ಭಾಳ ನಮ್ಗೆ ಅನುಕೂಲ ಆಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಗಜಪಡೆ ಯುವ ಬಳಗ ಹಾಗೂ ಮೂರ್ತಿ ಪ್ರತಿಮೆ ಮಾಡಿದವರಿಗೆ ಹಾಗೂ ರೋಬೋಟಿಕ್ ಇಂಜಿನಿಯರು ಹಾಗೂ ನಮ್ಮ ಪನಸೆ ಫ್ಯಾಮಿಲಿ ಆದಂಥ ಎಲ್ಲ ಯುವಕರಿಗೂ ಹಾಗೂ ನಮ್ಮ ಆದಿಶಕ್ತಿ ಎಲೆಕ್ಟ್ರಿಕ್ ಅಂತ ಐತಿ, ಅವರು ಈ ನಮ್ಮ ಏನು ಎಲೆಕ್ಟ್ರಿಕ್ ನಮ್ದು ಏನು ಲೈಟಿಂಗ್ ಐತಲ್ಲ ಅದು ಆದಿಶಕ್ತಿ ಎಲೆಕ್ಟ್ರಿಕ್ದವರೇ ಮಾಡಿದ್ದೆ. ಅದು ಬಂದು ಸತೀಶ್ ಹಿರೇಮಠ ಹಾಗೂ ಪ್ರಸನ್ನ ಕಿಲೇದಾರ್ ಅವ್ರಿಗೆ ಅದು ಸಹಾಯ ಭಾಳ ಐತೆ. ಅವರು ನಮ್ಮ ಇದಕ್ಕೆ ಈ ನಮ್ಮ ಗಜಪಡೆ ಯುವ ಭಾಗದ ಅಧ್ಯಕ್ಷರ ಉಪಾಧ್ಯಕ್ಷ ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಿಂದ, ಯಾಕಂದ್ರೆ ಅವರು ಸಹ ಪರಿಶ್ರಮ ಭಾಳ ಐತೆ. ಅವ್ರದ್ದು ಎಷ್ಟು ಹೆವಿ ಕೆಲಸ ಇರ್ತದಂದ್ರೆ ಅವ್ರ ಕಡೆ ಒಂದು ಡೈಲಿ ಒಂದು 25-30 ಜನ ದುಡಿತಾರೆ. ಅವರು ಹುಡುಗರಿಗೆ ಸತೆ ಕರ್ಕೊಂಬಂದಿಲ್ಲ ಈ ಕೆಲಸದೊಳಗೆ ಅವ್ರಿಗೂ ಭಾಗ್ಯ ಮಾಡಿ ಅವ್ರದ್ದು ಏನು ಡೈಲಿ ಪೇಮೆಂಟ್ ಐತೆ ಅವ್ರಿಗೆ ಸತ ಅವರೇ ಕೊಟ್ಟಿದ್ದಾರೆ. ಸೊ ಅಂತ ಅವ್ರದ್ದು ಬಹಳ ಪರಿಶ್ರಮದಿಂದ ಎಲ್ಲರ ಪರಿಶ್ರಮದಿಂದ ನಾವು ಈ ಸಕ್ಸಸ್ ಆಗೋಕ್ಕೆ ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಈ ಥರ ಸಕ್ಸಸ್ ಆಗೋಕ್ಕೆ ಎಲ್ಲರದು ಪರಿಶ್ರಮದಿಂದ ಸಕ್ಸಸ್ ಆಗೈತಿ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ.